ಕೆಲವು ವಾರಗಳ ಹಿಂದೆ ಈ ಒಂದು ಸಂದೇಶಗಳ ಸರಣಿಯನ್ನು ಪ್ರಾರಂಭಿಸಿದ್ದೆ. ಅದೇನೆಂದರೆ, ನಾವು ನಿಜವಾಗಿಯೂ ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ, ನಮ್ಮ ಗುರುತಿಸುವಿಕೆ ಏನು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವ ಒಂದು ಸರಣಿಯನ್ನು ನಾನು ಪ್ರಾರಂಭಿಸಿದ್ದೆ. ಪ್ರಿಯರೇ, ಮತ್ತೊಮ್ಮೆ ನಾನು ನಿಮಗೆ ನೆನಪು ಮಾಡಲು ಬಯಸ್ತೇನೆ, ನಾವು ಕ್ರೈಸ್ತವ ಜೀವಿತದಲ್ಲಿ ನಾವು ಜಯವನ್ನು ಅನುಭವಿಸ್ಬೇಕಂದ್ರೆ, ನಿಜವಾಗಿಯೂ ದೇವರು ನಮಗೆ ರಕ್ಷಣೆಯಲ್ಲಿ ಇಟ್ಟಿರತಕ್ಕಂಥ ಎಲ್ಲ ಆಶೀರ್ವಾದಗಳನ್ನು ನಾವು ಅನುಭವಿಸ್ಬೇಕಂದ್ರೆ ಈ ಒಂದು ಸಂದೇಶಗಳು ಭಾಳ ಭಾಳ ಪ್ರಾಮುಖ್ಯವಾದದ್ದು. ಒಂದು, ಭಾಳ ಲಕ್ಷ್ಯವಿಟ್ಟು ಕೇಳಿಸ್ಕೊಳ್ಳಿ. ಈ ಎರಡನೇದು, ಕೇಳುವಂಥ ಮಾತುಗಳನ್ನು ನಂಬಿರಿ. ತರುವಾಯ ಇಲ್ಲೇ ಅದನ್ನು ಬಿಟ್ಟು ಬಿಡದೆ ಮನೆಗಳಿಗೆ ಹೋಗಿ ಆ ವಾಕ್ಯಗಳನ್ನು ಮತ್ತೆ ಓದಿ ಅದನ್ನು ಅರಿಕೆ ಮಾಡಿರಿ. ಕಳೆದ ಬಾರಿ ನನಗೆ ಕೊಟ್ಟಂಥ ಸಂದೇಶ ಏನಾಗಿತ್ತಂದರೆ, ನೆನಪಿದೆಯಾ? ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ? ನೂತನ ಸೃಷ್ಟಿಯಾಗಿದ್ದೇವೆ. ಹಲ್ಲೆಲೂಯಾ! ಎಲ್ಲರ ಜೋರಾಗಿ ಹೇಳಿ, ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ. ನಾನೇನು ಹೇಳಿದ್ದೆ? ಮನೆಗೆ ಹೋದ್ಮೇಲೆ ಪ್ರತಿದಿನ ಬೆಳಗ್ಗೆ 10 ಸಾರಿ, ಮಧ್ಯಾಹ್ನ 10 ಸಾರಿ, ರಾತ್ರಿ 10 ಸಾರಿ ಅರಿಕೆ ಮಾಡಿ ಅಂತ ಹೇಳಿದೆ. ಜನ ಮಾಡಿದ್ರಿ. ಇಲ್ಲಿ ಬಂದು ಕೂತ್ಕೊಂಡು ಹೋಗೋದ್ರಿಂದ ಏನು ಬದಲಾವಣೆ ಆಗೋಲ್ಲ. ಓಕೆ, ಸಾಯೋವರೆಗೂ ಬಂದು ಕೂತ್ಕೊಳ್ತೇವೆ, ಹೋಗ್ತೇವೆ. ನಮ್ಮಲ್ಲಿ ಬದಲಾವಣೆ ಆಗಬೇಕಂದ್ರೆ ಕೇಳಿದಂಥ ವಾಕ್ಯಗಳನ್ನು ನಂಬಬೇಕು, ಅದನ್ನು ನಮ್ಮ ಜೀವಿತದಲ್ಲಿ ಅನ್ವಯಿಸ್ಕೊಳ್ಬೇಕು, ಅರಿಕೆ ಮಾಡಬೇಕು. ಆವಾಗ ಮಾತ್ರ ದೇವರ ವಾಕ್ಯ ನಮ್ಮಲ್ಲಿ ಕ್ರಿಯೆ ಮಾಡುತ್ತೆ. ಇಲ್ಲಂದರೆ ಇಲ್ಲೂ ಕೂತ್ಕೊಳ್ಳೋದಕ್ಕೂ ಬೇರೆ ಕಡೆ ಎಲ್ಲ ಕೂತ್ಕೊಂಬರೋಕ್ಕೂ ಏನೂ ಪ್ರಯೋಜನ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ದಯವಿಟ್ಟು ಕೇಳುವಂಥ ವಾಕ್ಯಗಳನ್ನು ಅದರಲ್ಲಿ ನಾವು ಧ್ಯಾನ ಮಾಡಿ, ಆವಾಗ ಮಾತ್ರ ದೇವರ ವಾಕ್ಯದ ಶಕ್ತಿ ಇದೆ ನಿಜ ನಂಬ್ತೀರಾ. ಬಟ್ ಆ ವಾಕ್ಯ ನಮ್ಮಲ್ಲಿ ಕಾರ್ಯ ಮಾಡ್ತಾ ಇದೆಯಾ? ಕಾರ್ಯ ಯಾವಾಗ ಮಾಡ್ತೇವೆ? ಸುಮ್ಮನೆ ಇದ್ರೆ ಆಗಲ್ಲ. ಆ ವಾಕ್ಯವು ನಮ್ಮಲ್ಲಿ ಕಾರ್ಯ ಮಾಡೋಕ್ಕೆ ನಾವು ಅನುಮತಿಸಬೇಕು, ಅವಕಾಶ ಕೊಡಬೇಕು. ಆವಾಗಲೇ ನಾವು ವಾರೆಲ್ಲ ಹಾದು ಹೋಗುವಂಥ ಪ್ರತಿಯೊಂದು ಪರಿಸ್ಥಿತಿಗಳ ಮೇಲೆ, ಸನ್ನಿವೇಶಗಳ ಮೇಲೆ, ಅನುಮಾನಗಳ ಮೇಲೆ, ನಿರಾಶೆಗಳ ಮೇಲೆ ನಾವು ಜಯವನ್ನು ಸಾಧಿಸೋಕ್ಕೆ ಸಾಧ್ಯ. ಯೇಸು ಸೈತನನ್ನು ಯಾವ ರೀತಿಯಾಗಿ ಜಯಿಸಿದ್ರು? ದೇವರ ವಾಕ್ಯದ ಮುಖಾಂತರ. ನಮ್ಮ ಜೀವಿತದಲ್ಲಿ ನಮಗುಂಟಾಗುವ ಸನ್ನಿವೇಶಗಳ ಮೇಲೆ ನಾವು ಜಯವನ್ನು ಸಾಧಿಸಬೇಕಂದ್ರೆ ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ, ನಮ್ಮ ಬಾಯಲ್ಲಿ ಯಾವಾಗಲೂ ಕೂಡ ಇರಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಇನ್ನೊಂದು ವಾಕ್ಯನ ಹೇಳಕ್ಕೆ ಬಯಸ್ತೇನೆ. ಅದೇನೆಂದರೆ, ನಾವು ಕ್ರಿಸ್ತನಲ್ಲಿ ದೇವರ ಮಕ್ಕಳಾಗಿದ್ದೇವೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ನಾವು ಕ್ರಿಸ್ತನಲ್ಲಾಗಿದ್ದೇವೆ. ಗಲಾತ್ಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 26ನೇ ವಚನ. ಇಲ್ಲೇನು ನೋಡ್ತೇವೆ ಅಂದರೆ, ಹಾಗೆ ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಮಕ್ಕಳಾಗಿದ್ದೀರಾ. ಇಂಗ್ಲೀಷಲ್ಲಿ, ಸೊ ಇನ್ ಕ್ರೈಸ್ಟ್ ಜೀಸಸ್ ಯು ಆರ್ ಆಲ್ ಚಿಲ್ಡ್ರನ್ ಆಫ್ ಗಾಡ್ ಥ್ರೂ ಫೇತ್. ಎಲ್ಲರೂ ಕೂಡ ಅರಿಕೆ ಮಾಡಿ. ಈಗ ನಾನು ಕ್ರಿಸ್ತನಲ್ಲಿ ದೇವರ ಮಗುವಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಾಗಿದ್ದೀರಾ ನೀವು? ಕ್ರಿಸ್ತನಲ್ಲಿ ದೇವರ ಮಗುವಾಗಿದ್ದೀರಾ. ನಿಮ್ಮ ತಂದೆ ತಾಯಿಗಳ ಮಕ್ಕಳಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಈ ಲೋಕಕ್ಕೆ ಬರೋಕ್ಕೆ ತೀರ್ಮಾನಿಸಿದ್ದು ನಿಮ್ಮ ತಂದೆ ತಾಯಿಗಳಲ್ಲ, ದೇವರು. ದೇವರು ಈ ಲೋಕದಲ್ಲಿ ನಿಮ್ಮ ತಂದಿರುವಂಥ ವ್ಯಕ್ತಿಯಾಗಿದ್ದಾನೆ. ಅದರ ಪ್ರತಿದಿನ ನಾವು ಪರಲೋಕದ ತಂದೆಯ ಮಕ್ಕಳು ಎಂಬ ಅರಿವಿಕೆಯಲ್ಲಿ ನಾವು ಜೀವಿಸಬೇಕಾಗತ್ತೆ. ಪ್ರಿಯ, ಒಂದು ವಿಷಯವನ್ನು ನಾವು ನೆನಪು ಮಾಡ್ಕೋಬೇಕೆಲ್ಲರೂ ಕೂಡ. ಹೊಸ ಒಡಂಬಡಿಕೆಯಲ್ಲಿ 2 ವಿಷಯಗಳಿವೆ. ಅತಿ ಮುಖ್ಯವಾದ 2 ವಿಷಯಗಳಿವೆ. ಅದೇನೆಂದರೆ, ಒಂದು ಇಂಡಿಕೇಟಿವ್ಸ್ ಅಂತೇವೆ, ಇನ್ನೊಂದು ಇಂಪರೇಟಿವ್ಸ್ ಅಂತೇವೆ. ಇಂಡಿಕೇಟಿವ್ಸ್ ಅಂದರೆ ದೇವರು ನಮಗಾಗಿ ಈಗಾಗಲೇ ಏನು ಮಾಡಿ ಮುಗಿಸಿದ್ದಾನೆ, ದೇವರು ಮಾಡಿಬಿಟ್ಟಿದ್ದಾರೆ ಅಂಥ ಕಾರ್ಯಗಳನ್ನು ಇಂಡಿಕೇಟಿವ್ಸ್ ಅಂತೇವೆ. ಉದಾಹರಣೆಗೆ, ನಾವು ಹೊಸ ಸೃಷ್ಟಿಯಾಗಿದ್ದೇವೆ ಕ್ರಿಸ್ತನಲ್ಲಿ, ಆಗ್ಬಿಟ್ಟಿದ್ದೀವಾ? ಅದು ಯಾರು ಮಾಡಿರೋ ಕಾರ್ಯ? ದೇವರು. ಇವತ್ತು ಎರಡನೇ ನಾವೇನು ಓದ್ತಾ ಇದ್ದೇವೆ? ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಾಗಿ. ಇದು ಯಾರು ಮಾಡಿರೋ ಕಾರ್ಯ? ದೇವರು. ಇದು ದೇವರು ಮಾಡಿರತಕ್ಕಂಥ ಕಾರ್ಯ. ಇನ್ನೊಂದು ಇಂಪರೇಟಿವ್ಸ್ ಅಂತಿದೆ, ಅಂದರೆ ನಾವೇನು ಮಾಡಬೇಕು. ಅದು ಪೊಸಿಷನಲ್ ಟ್ರೂತ್. ಕ್ರಿಸ್ತನಲ್ಲಿ ದೇವರಲ್ಲಿ ನಮ್ಮ ಸ್ಥಾನ ಏನು ಎಂಬುದಾಗಿ. ಇವಾಗ ಅದು ನಮ್ಮ ಜೀವಿತದಲ್ಲಿ ಪ್ರಾಯೋಗಿಕವಾಗಿ ನಮ್ಮ ಜೀವನದಲ್ಲಿ ನೆರವೇರಬೇಕು. ಅದು ನಾವು ಮಾಡಬೇಕಾಗಿರತಕ್ಕಂಥ ಕಾರ್ಯ. ಸೊ ಈ ಒಂದು ಕ್ರಿಸ್ತನಲ್ಲಿ ಯಾರು ಎಂಬುದಾಗಿ ಕಲಿತುಕೊಳ್ಳುವಾಗ ನಮ್ಮ ಒಂದು ಒತ್ತಡ ಯಾವುದ್ರ ಮೇಲಿದೆ ಅಂದರೆ, ದೇವರು ಏನು ಮಾಡಿದ್ದಾರೆ. ಹಲ್ಲೆಲೂಯಾ. ಇವಾಗ ಆ ಕಾರ್ಯಗಳು ನಮ್ಮ ಜೀವನದಲ್ಲಿ ಅನ್ವಯಿಸ್ಕೊಂಡಾಗ ಮಾತ್ರ ಅದರ ಬದಲಾವಣೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಕೆಲವು ಸಭೆಗಳು ಹೆಚ್ಚಾಗಿ ದೇವರು ಏನು ಮಾಡಿದ್ದಾರೆ ಅದ್ರ ಮೇಲೆ ಒತ್ತಡ ಕೊಡ್ತಾರೆ. ದೇವರೆಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾರೆ,
ನೀವೇನು ಮಾಡಬೇಕಾಗಿಲ್ಲ. ರಕ್ಷಣೆ ಒಂದಾಯಿತು, ನೀವೇನು ಪಶ್ಚಾತ್ತಾಪ ಪಡಬೇಕಾಗಿಲ್ಲ, ವಿಧೇಯರಾಗಬೇಕಾಗಿಲ್ಲ, ನೀವು ದೇವ್ರ ಮಕ್ಕಳಾಗ್ಬಿಟ್ಟಿದ್ದೀರಿ, ನೀವು ಹೆಂಗೆ ಬೇಕಾದ್ರೂ ಜೀವಿಸಿ ಎಂಬುದಾಗಿ ಆ ರೀತಿಯಾಗಿ ಹೇಳ್ತಾರೆ. ಅದು ತಪ್ಪು. ಕೆಲವೊಂದು ಸಭೆಗಳು ಹೆಚ್ಚಾಗಿ ನಾವೇನು ಮಾಡಬೇಕು, ಪ್ರತಿದಿನ ನೀವು ಅದು ಮಾಡಬೇಕು, ಇದು ಮಾಡಬೇಕು, ವಿಧೇಯರಾಗಬೇಕು, ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕು, ನೀವೇನು ಮಾಡಬೇಕು ಅನ್ನೋದ್ರ ಮೇಲೆ ಒತ್ತಡ ಕೊಡ್ತಾರೆ. ಅದು ನಮ್ಮ ಮೇಲೆ ಹೆಚ್ಚಿನ, ಈಗಲೇ ನಮ್ಮ ಜೀವನದಲ್ಲಿರೋ ಎಲ್ಲ ಪ್ರಾಬ್ಲಮ್ ಮೇಲೆ, ಒತ್ತಡ ಮೇಲೆ ಇನ್ನೊಂದು ಒತ್ತಡ. ಅದು ಅಲ್ಲೇ ನನ್ನ ದೇವ್ರಿಗೋಸ್ಕರ ಜೀವಿಸೋಕೆ ಆಗ್ತಾ ಇಲ್ವಲ್ಲ, ವಿಧೇಯರಾಗಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ಪ್ರಕಾರ. ಬಟ್ ನಮಗೆ ಎರಡೂ ಇರಬೇಕು. ಮೊದಲನೇದು ನಾವೇನು ಅರ್ಥ ಮಾಡ್ಕೊಳ್ಬೇಕು, ದೇವರು ನಮಗಾಗಿ ಏನು ಮಾಡಿದ್ದಾರೆ ಅನ್ನೋದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇದು ಯಾವ ರೀತಿ ಅಂದರೆ, ಒಬ್ಬ ರಾಜವಂಶದಲ್ಲಿ ಒಬ್ಬ ಪ್ರಿನ್ಸ್ ಹುಟ್ಟಿದ್ದಾನೆ, ಯುವರಾಜನು. ಓಕೆ, ಆ ಯುವರಾಜನು ಹುಟ್ಟಿದ್ದು, ಆತನ ಸ್ಥಾನ ಏನು? ಆತನ ಅರಸನ ಮಗನದು ಆತನ ಸ್ಥಾನ. ಈಗ ಆತನ ಬೆಳೆದು ಆ ಅರಸನ ಮಗನಾಗಿ ಜೀವಿಸ್ಬೇಕೋ ಅಥವಾ ಇತರರಾಗೆ ಸಾಮಾನ್ಯವಾಗಿ ಜೀವಿಸ್ಬೇಕೋ, ಮೂರ್ಖನಾಗಿ ಜೀವಿಸ್ಬೇಕೋ ಆತನಿಗೆ ಬಿಟ್ಟಿದ್ದು. ಬಟ್ ಆತನ ಸ್ಥಾನ ಏನು? ಆತನ ಯುವರಾಜ. ತನ್ನ ಸ್ಥಾನವನ್ನು ಅರ್ಥ ಮಾಡಿಕೊಂಡು ಯುವರಾಜನಾಗಿ ವರ್ತಿಸಿ ತನ್ನ ಗುಣಗಳನ್ನು, ತನ್ನ ಜೀವನ ಶೈಲಿಯನ್ನು ಯುವರಾಜನಾಗಿ ಅನುಭವಿಸಿದ್ರೆ ಆತನು ರಾಜನಾಗೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆ ರೀತಿಯಾಗಿ ನಾವೆಲ್ಲರೂ ಕೂಡ ದೇವರು ಮಾಡುವ ಕಾರ್ಯಗಳನ್ನು ಪ್ರಪ್ರಥಮವಾಗಿ ನಂಬಬೇಕಾಗಿದೆ. ಸೊ ಈ ಒಂದು ಗುರುತಿಸುವಿಕೆ, ಕ್ರಿಸ್ತನಲ್ಲಿ ನಾವು ಯಾರು ಎನ್ನುವ ಸರಣಿಯಲ್ಲಿ ನಾನು ಏನು ಹೆಚ್ಚಾಗಿ ಹೇಳಕ್ಕೆ ಬಯಸ್ತಾ ಇದ್ದೇನೆ ಅಂದರೆ, ದೇವರು ನಮಗೆ ಏನು ಮಾಡಿದ್ದಾರೆ. ಮೊದಲನೇದು ಹೇಳಿದ್ದೆ, ನಾವು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಯಾಗಿದ್ದೇವೆ. ಹಲ್ಲೆಲೂಯಾ. ಹಳೆಯದೆಲ್ಲ ಗತಿಸಿ ಹೋಗಿದೆ, ಎಲ್ಲವೂ ಕೂಡ ಹೊಸದಾಗಿದೆ, ನೂತನವಾಗಿದೆ. ನಾವು ನೂತನ ವ್ಯಕ್ತಿತ್ವವನ್ನು, ನೂತನ ಜೀವಿತವನ್ನು, ನಾವು ನೂತನ ಒಂದು ದೇವರ ಬಯಕೆಗಳನ್ನು ನಾವು ಹೊಂದ್ಕೊಂಡಿದ್ದೇವೆ. ಹಲ್ಲೆಲೂಯಾ. ಅದನ್ನು ನಂಬಬೇಕು, ಅದನ್ನು ಅರಿಕೆ ಮಾಡಬೇಕು, ಮೊದಲನೇದು. ಎರಡನೇ, ಇವತ್ತು ನಾನು ಹೇಳ್ತೇನೆ ಅಂದರೆ, ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ? ದೇವರ ಮಕ್ಕಳು. ಇದು ನಮಗೆ ಭಾಳ ಸಿಂಪಲಾಗಿ ಕಾಣ್ತಾ ಇದೆ, ಇದೇನು ದೊಡ್ಡ ವಿಷಯ. ನಾನು ಸಭೆಗೆ ಬರ್ತಾರತಕ್ಕಂಥ ದಿನದಿಂದ ದೇವರು ನನ್ನ ತಂದೆ, ನಾನು ಆತನ ಮಗ, ನಾನು ಆತನ ಮಗಳು ಅನ್ನೋದು ಚೆನ್ನಾಗಿ ಗೊತ್ತಿರತಕ್ಕಂಥ ವಿಷಯ. ಇದರಲ್ಲಿ ಇನ್ನೇನಿದೆ ನಾವು ಕಲ್ತ್ಕೊಳ್ಳೋಕ್ಕೆ ಅನ್ನೋದು ಕೂಡ ಪ್ರಶ್ನೆ ಬರ್ಬೋದು. ಒಂದು ಗೊತ್ತಿದೆ, ಏನಂತ, ನಾವು ದೇವರ ಮಗ, ದೇವರ ಮಗಳು ಅಂತ ನಾವು ಗೊತ್ತಿದೆ. ಬಟ್ ಎಷ್ಟು ಜನ ದೇವರ ಮಕ್ಕಳಾಗಿ ನಾವು ಜೀವಿಸ್ತಾ ಇದ್ದೇವೆ? ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಏನು ಕಲಿಸ್ಕೊಟ್ರು ಗೊತ್ತಾ? ದೇವರನ್ನು ಏನಂತ ಕರೆಯಬೇಕಂತ ಕಲಿಸ್ಕೊಟ್ರು? ಅಪ್ಪ, ತಂದೆಯೇ ಎಂಬುದಾಗಿ ಕರೆಯೋದಕ್ಕೆ ಕಲಿಸ್ಕೊಟ್ರು. ಆ ದಿನಗಳಲ್ಲಿ ಯಾರು ಕೂಡ ದೇವರನ್ನು ಅಪ್ಪ, ತಂದೆ ಅಂತ ಕರೀತಾ ಇರಲಿಲ್ಲ. ಅವರೆಲ್ಲೋ ಆಕಾಶದಲ್ಲಿ ತುಂಬ ದೂರ ಇರತಕ್ಕಂಥ ಸರ್ವೋನ್ನತನಾದ ದೇವರು, ಆತನ ಬಳಿಗೆ ಯಾರು ಕೂಡ ಹೋಗಲಾರರು. ಆತನ ಮಹಾಪರಿಶುದ್ಧವಾದ ದೇವರು, ನಾವು ಪಾಪಿಗಳು, ಆತನ ಬಳಿಗೆ ಹೋಗೋದಕ್ಕೆ ಸಾಧ್ಯವಿಲ್ಲ. ಆತನ ಒಂದು ನ್ಯಾಯದ ಪತಿ, ನಮ್ಮ ಪಾಪಗಳನ್ನು ನೋಡಿ ಶಿಕ್ಷಿಸುವ ಆತನು. ಅದರಿಂದ ಭಯದಿಂದ ಇರ್ತಾ ಇದ್ರು, ಆತನ ಹತ್ತಿರಕ್ಕೆ ಹೋಗೋದಕ್ಕೆ ಬಯಸ್ತಾ ಇರಲಿಲ್ಲ. ಆದರೆ ಯೇಸು ಸ್ವಾಮಿ ಬಂದು ಏನು ಕಲಿಸ್ಕೊಟ್ರು ಅಂದರೆ, ಅವೆಲ್ಲ ಸುಳ್ಳು ಅಂತ ಹೇಳ್ತಾರೆ. ನಿಜ, ದೇವರು ಸರ್ವಶಕ್ತನು, ದೇವರು ಮಹಾಪರಿಶುದ್ಧನು, ದೇವರ ನ್ಯಾಯಾಧಿಪತಿ, ದೇವರು ಪರಲೋಕದಲ್ಲಿರತಕ್ಕಂಥ ದೇವರು, ಅವೆಲ್ಲ ಕೂಡ ನಿಜಾನೇ. ಆದರೆ ಯೇಸು ಸ್ವಾಮಿ ಈ ಒಂದು ದೇವರು ನಿಮ್ಮ ತಂದೆಯಾಗಿದ್ದಾನೆ, ಅಪ್ಪ ತಂದೆಯೇ ಅಂತ ಕರಿಬೋದೆಂಬುದಾಗಿ ಕಲಿಸ್ಕೊಟ್ರು. ಹಲ್ಲೆಲೂಯಾ. ಆ ದಿನಗಳಿಗೆ ಜನರಿಗೆ ಅದು ಹೊಸ ಒಂದು ಯೋಚನೆ ಆಗಿತ್ತು. ಆದರೆ ಇವತ್ತು ನಾನು ಹೇಳಕ್ಕೆ ಬಯಸ್ತಾ ಇದೆ ಅಂದರೆ, ನಾವು ದೇವರ ಮಕ್ಕಳಾಗಿ ನಾವು ಬಾಳ್ತಾ ಇದ್ದೇವಾ ಅಥವಾ ಅನಾಥರಾಗಿ ಬಾಳ್ತಾ ಇದ್ದೇವಾ? ಯೇಸು ಸ್ವಾಮಿ ಹೇಳಿದ್ರು, ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿದ್ರು, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇದು ಎಂಥ ಅನಾಥರು? ನಮಗೆಲ್ಲರಿಗೂ ಗೊತ್ತು, ಅನಾಥರು ಅಂದರೆ ಯಾರು? ಈ ಲೋಕದಲ್ಲಿ ತಂದೆ ತಾಯಿಗಳು ಇಲ್ಲದಿರತಕ್ಕಂಥ ಜನರನ್ನು ಅನಾಥರೆಂಬುದಾಗಿ ಕರಿತೇವೆ. ಅನಾಥರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಗೊತ್ತಾ? ಅವರು ಭಾಳ ಇನ್ಸೆಕ್ಯೂರ್ ಆಗಿರ್ತಾರೆ, ಅಭದ್ರತೆ. ಅವರು ಯಾವಾಗಲೂ ಕೂಡ ತಳ್ಳಲ್ಪಟ್ಟವರು, ಬಲಹೀನರು, ಕೈ ಬಿಡಲ್ಪಟ್ಟವರು, ಎಲ್ಲರಿಗಿಂತ ನಿರಾಕರಿಸಲ್ಪಟ್ಟವರು, ಯಾವುದು ದಿಕ್ಕು ದೆಸೆ ಇಲ್ಲದವರು. ಆ ರೀತಿಯಾದ ಮನಸ್ಥಿತಿಯಲ್ಲಿ ಅನಾಥರು ಬೆಳೀತಾರೆ. ಹೌದಾ? ಈಗ ದೇವರು ನಮ್ಮ ತಂದೆಯಿಂದ ಅರ್ಥ ಮಾಡಿಕೊಂಡು ನಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅನೇಕ ವಿಶ್ವಾಸಿಗಳನ್ನು ನೋಡಬೇಕಂದ್ರೆ, ಗಮನಿಸ್ಬೇಕಂದ್ರೆ, ಯಾವ ರೀತಿ ಅವ್ರು ಜೀವಿಸ್ತಾ ಇದ್ದಾರೆ ಯೋಚನೆ ಮಾಡಿ. ಅವ್ರು ದೇವರ ಮಕ್ಕಳಾಗಿ ಜೀವಿಸ್ತಾ ಇದ್ದಾರಾ, ಅನಾಥರಾಗಿ ಜೀವಿಸ್ತಾ ಇದ್ದಾರಾ? ಇದು ಆತ್ಮಿಕ ಅನಾಥರು ಅಂತ ಹೇಳ್ಬೋದು. ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ನಿಮ್ಮನ್ನು ಅನಾಥರಾಗಿ ಬಿಡ್ತಾ ಇಲ್ಲ ಅಂದರೆ, ಬಿಡೋದಿಲ್ಲ ಎಂಬುದಾಗಿ ಅಂದರೆ ಶಾರೀರಿಕವಾಗಿ ಅನಾಥರ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಆತ್ಮಿಕವಾದ
ಅನಾಥರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಸೊ ಅನೇಕರು ದೇವರನ್ನ ತಂದೆಗೆ ಅರ್ಥ ಮಾಡ್ಕೊಂಡ್ರು ಕೂಡ ಇನ್ನೂ ಭಯ ಪಡ್ತಾ ಇದ್ದಾರೆ, ಇನ್ನೂ ಚಿಂತೆಯಲ್ಲಿದ್ದಾರೆ, ಇನ್ನೂ ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಿದ್ದೇನೆ, ಇನ್ನೂ ನನ್ನ ಬಗ್ಗೆ ವಿಚಾರಿಸೋರು ಯಾರೂ ಇಲ್ಲ, ನನ್ನ ಬಗ್ಗೆ ಯೋಚನೆ ಮಾಡೋರು ಯಾರಿಲ್ಲ, ನನ್ನ ಬಗ್ಗೆ ಪ್ರೀತಿ ಮಾಡೋರು ಇಲ್ಲ, ನನ್ನ ಭವಿಷ್ಯತ್ತು ಏನಾಗುತ್ತೋ, ನಾಳೆ ಏನಾಗುತ್ತೋ, ಯಾರು ನನ್ನ ಪ್ರೀತಿಸೋರಿಲ್ಲ, ಯಾರನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಎಂಬುದಾಗೆ ಯೋಚನೆ ಮಾಡ್ತಿರ್ತಾರೆ. ಯೋಚನೆ ಮಾಡ್ತಾ ಇದ್ದೀರಾ ಆ ರೀತಿ ನೀವು ಯೋಚನೆ ಮಾಡ್ತಾ ಇದ್ದರೆ ಇನ್ನೂ ತಂದೆಯಾದ ದೇವರ ಪ್ರಕಟಣೆಯನ್ನು ನಿಮ್ಮ ಜೀವಿತದಲ್ಲಿ ಇನ್ನೂ ಹೊಂದ್ಕೊಂಡಿಲ್ಲ. ಮಕ್ಕಳು ಯಾವ ರೀತಿ ಬೆಳೀತಾರೆ? ಕುಟುಂಬ ತಂದೆ ತಾಯಿ ಇರತಕ್ಕಂಥ ಮಕ್ಕಳು, ಒಳ್ಳೆಯ ತಂದೆ ತಾಯಿ ಇರತಕ್ಕಂಥ ಮಕ್ಕಳು, ಒಳ್ಳೆಯ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು, ಅವರ ಮನಸ್ಥಿತಿಗೂ ಅನಾಥರಿಗೂ ವ್ಯತ್ಯಾಸ ಇರುತ್ತಾ? ಒಂದು ಕುಟುಂಬದ ಮಕ್ಕಳು ಯಾವ ರೀತಿ ಬೆಳೀತಾರೆ? ನಂಬಿಕೆಯಲ್ಲಿ, ಆತ್ಮವಿಶ್ವಾಸದಲ್ಲಿ, ನನಗೆ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ನನಗೆ ಏನು ಬೇಕಾದ್ರೂ ಅವ್ರು ಕೊಡ್ತಾರೆ, ಎಲ್ಲವನ್ನೂ ಅವ್ರು ನೋಡ್ಕೊಳ್ತಾರೆ, ನಾಳೆ ಏನು ನಾಳೆ ಬಗ್ಗೆ ಯೋಚನೆ ಇರಲ್ಲ ಅವರಿಗೆ. ನಮಗೆ ಯೋಚನೆ, ತಂದೆ ತಾಯಿಗಳಿಗೆ ನಾಳೆ ಏನಾಗ್ತಾರೋ ಅವರು ಅಂತ. ಮಕ್ಕಳಿಗಿದೆಯಾ ಭಯ ಅವರಿಗೆ? ನಾವು ಪ್ರಿಯರೇ, ತಂದೆಯಾದ ದೇವರೆಂಬುದಾಗಿ ಅರ್ಥ ಮಾಡಿಕೊಂಡು ಆ ನಂಬಿಕೆಯಲ್ಲಿ, ಆ ಪ್ರಕಟಣೆಯಲ್ಲಿ, ಆ ಅನುಭವದಲ್ಲಿ ಜೀವಿಸ್ತೇವೆ ಆದರೆ ಸಭೆಗೆ ಬರ್ಬೋದು, ಪ್ರಾರ್ಥನೆ ಮಾಡ್ಬೋದು, ದೇವರ ವಾಕ್ಯ ಓದ್ಬೋದು, ಆದರೆ ನಮ್ಮ ಯೋಚನೆಗಳು ಅನಾಥರಾಗಿರ್ತವೆ ನಾವು. ಸೊ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಹೇಳೋಕ್ಕೆ ಭಾಳ ವಿಷಯಗಳಿವೆ. ದೇವರ ಮಗು ಅಂತ ಅರ್ಥ ಮಾಡ್ಕೊಂಬಿಟ್ಟಿದ್ದೆ ಅಂತ ಅನ್ಕೋಬೇಡಿ, ಆ ತಪ್ಪು ಮಾಡಬೇಡಿ. ನಿಮ್ಮೆಲ್ಲರ 5 ನಿಮಿಷ ಮಾತಾಡಿದ್ರೆ ನಂಗೆ ಗೊತ್ತಾಗುತ್ತೆ ನೀವು ಅನಾಥರ ದೇವರ ಮಕ್ಕಳೆಂಬುದಾಗಿ ಜೀವಿಸ್ತಾ ಇದ್ದೀರಿ ಎಂಬುದಾಗಿ. 5 ನಿಮಿಷ ಸಾಕು ನನಗೆ. ನಿಮ್ಮ ನಂಬಿಕೆ ಏನು, ನಿಮ್ಮ ನಂಬಿಕೆ ಲೆವೆಲ್ ಯಾವ ರೀತಿ ಇದೆ ಎಂಬುದಾಗಿ ಅದು ಬದಲಾಗಬೇಕು. ಆವಾಗ ಮಾತ್ರ ನಮ್ಮ ಜೀವಿತದಲ್ಲಿ ನಾವು ಬದಲಾವಣೆಯನ್ನು ನಾವು ಕಾಣೋಕ್ಕೆ ಸಾಧ್ಯ. ಈ ಅನಾಥರು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ ಇವತ್ತು. ಈ ಆತ್ಮೀಕ ಅನಾಥರು, ನಾನು ಅನಾಥರು ಎಂಬ ಮನಸ್ಥಿತಿ ಇದ್ದರೆ ನಾವು ಯಾವ ರೀತಿ ಇರ್ತೇವೆ ಎಂಬುದಾಗಿ ನಾನು ಹೇಳ್ಕೊಳ್ಳಲು ಬಯಸ್ತೇನೆ ಇವತ್ತು. ಇಲ್ಲಿ ಇದಕ್ಕೆ ಒಳ್ಳೆಯ ಉದಾಹರಣೆ ಯಾರು ಅಂದರೆ, ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 25-32 ವಚನದಲ್ಲಿ, 15ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಒಂದು ಒಳ್ಳೆ ಕಥೆಯನ್ನು ಹೇಳಿದ್ರು. ಇದು ಭಾಳ ಪರಿಚಯ ಇರತಕ್ಕಂಥ ಕತೆ, ಎಲ್ಲರೂ ಕೂಡ ಗೊತ್ತಿರತಕ್ಕಂಥ ಕತೆ. ಇದು ಯಾರ ಕತೆ? ಇದು ದ ಲಾಸ್ಟ್ ಸನ್, ದ ಪ್ರಾಡಿಗಲ್ ಸನ್, ದಾರಿ ತಪ್ಪಿದ ಮಗ. ಅದೇ ನಾನು ಟೈಟ್ಲ್ ಇರೋದು ಕನ್ನಡದಲ್ಲಿ. ಪಿಕ್ಚರ್ ಟೈಟ್ಲ್ ಗೊತ್ತು, ದಾರಿ ತಪ್ಪಿದ ಮಗ. ಈ ಒಂದು ಕತೆ ಓದಿದಾಗೆಲ್ಲ ನಮ್ಮ ಫೋಕಸ್ ಯಾರ ಮೇಲೆ ಇರುತ್ತೆ ಗೊತ್ತಾ? ಯಾರ ಮೇಲೆ ಇರುತ್ತೆ ಫೋಕಸ್? ಚಿಕ್ಕ ಮಗನ ಮೇಲೆ ಇರುತ್ತೆ. ಬಟ್ ಯೇಸು ಸ್ವಾಮಿಯ ಫೋಕಸ್ ಯಾರಾಗಿದ್ರು ಗೊತ್ತಾ? ಹಿರಿಯ ಮಗನ ಬಗ್ಗೆ. ಈ ಸ್ಟೋರಿಯ ಫೋಕಸ್ ಕಿರಿಯ ಮಗನಲ್ಲ. ಕಿರಿಯ ಮಕ್ಕಳು ಭಾಳ ಸಿಂಪಲ್, ದಾರಿ ತಪ್ತಾರೆ, ದಾರಿ ತಪ್ಪಿಟ್ಟು ಎಂದು ಅರ್ಥ ಆಗುತ್ತೆ, ವಾಪಸ್ ಬರ್ತಾರೆ, ಅಪ್ಪ ಅಂತ ಓಡಿ ಬರ್ತಾರೆ, ಮುಗಿತಲ್ಲಿಗೆ ಅವ್ರದ್ದು. ಬಟ್ ಯೇಸು ಸ್ವಾಮಿ ಕಥೆನ ಯಾರಿಗೆ ಹೇಳಿದ್ರು ಗೊತ್ತಾ? ಪಾಪಿಗಳಿಗೆ ಹೇಳಲಿಲ್ಲ, ಇದು ಲೋಕದವ್ರಿಗೆ ಹೇಳಿಲ್ಲ ಈ ಕತೆ. ಯೇಸು ಸ್ವಾಮಿ ಕಥೆನ ಹೇಳಿದ್ದು ಫರಿಸಾಯರಿಗೆ, ಆ ದಿನಗಳ ಧಾರ್ಮಿಕ ಜನರಿಗೆ, ಅಂದರೆ ವಿಶ್ವಾಸಿಗಳಿಗೆ, ಪ್ರಾರ್ಥನೆ ಮಾಡುವಂಥವ್ರಿಗೆ, ದೇವರ ವಾಕ್ಯ ಓದುವಂಥವ್ರಿಗೆ, ಸಭೆಗೆ ಬರುವಂಥವ್ರಿಗೆ, ದೇವರಿಗೆ ಕಾಣಿಕೆ ಕೊಡುವಂಥವ್ರಿಗೆ, ಉಪವಾಸ ಮಾಡುವಂಥವ್ರಿಗೆ, ಅವರನ್ನು ಉದ್ದೇಶಿಸಿ ಯೇಸು ಸ್ವಾಮಿ ಈ ಕಥೆಯನ್ನು ಹೇಳಿರತಕ್ಕಂಥದ್ದು. ಸೊ ಆ ಹಿರಿಯ ಮಗನ ಮೆಂಟಾಲಿಟಿ ಅರ್ಥ ಮಾಡ್ಕೊಳ್ಬೇಕು ಇವತ್ತು. ನಾವೆಲ್ಲರೂ ಕೂಡ ಕಿರಿಯ ಮಗನ ಒಂದು ಸ್ಥಾನದಲ್ಲಿ ಇಟ್ಕೊಳ್ಳೋಕ್ಕೆ ಬಯಸ್ತೇವೆ. ಒಂದು ದಿನ ಪಾಪದಲ್ಲಿದ್ವಿ, ಯಾರೋ ಬಂದು ಸುವಾರ್ತೆ ಹೇಳಿದ್ರು, ನಮ್ಮ ಪಾಪಗಳಿಗೆ ಗ್ರಹಿಸುವಿಕೆ ಆಯಿತು, ಅಪ್ಪ ಕ್ಷಮಿಸಂತ ಬಂದ್ವಿ, ದೇವರ ಮಕ್ಕಳಾದ್ವಿ ಅಂತ ಅರ್ಥ ಮಾಡ್ಕೊಳ್ತೇವೆ. ಅದು ಈಸಿ. ಆ ರೀತಿನ ಬರ್ತೇವೆ ನಾವು ದೇವರ ರಾಜ್ಯಕ್ಕೆ. ಕಾಲಕ್ರಮೇಣ ಹಿರಿಯ ಮಕ್ಕಳಾಗ್ಬಿಡ್ತೇವೆ ನಾವು. ದೇವರ ರಾಜ್ಯಕ್ಕೆ ಬರುವಾಗ ಕಿರಿಯ ಮಕ್ಕಳಾಗಿ ಬರ್ತೇವೆ. ದೇವರ ರಾಜ್ಯಕ್ಕೆ ಬಂದಮೇಲೆ ಯಾರ ಮೆಂಟಾಲಿಟಿ ಬರುತ್ತೆ? ನಮಗೆ ಹಿರಿಯ ಮಕ್ಕಳ ಮೆಂಟಾಲಿಟಿ ಬರುತ್ತೆ. ನಮಗೆ ಕಿರಿಯನ ಮಗನ ಬಗ್ಗೆ ಎಲ್ಲ ಗೊತ್ತಲ್ಲ, ಹೋಗ್ತಾನೆ ಅಪ್ಪ ಹತ್ರ, ಅಪ್ಪ ನೀನು ನನ್ನ ಆಸ್ತಿ ನನಗೆ, ನನ್ನ ಭಾಗ ನನಗೆ ಕೊಟ್ಬಿಡು. ಅಂದ ಅರ್ಥ ಏನು? ನೀನು ಸಾಯೋವರೆಗೂ ವೆಯ್ಟ್ ಮಾಡೋ ಪೇಷನ್ಸ್ ನನಗಿಲ್ಲ, ಅದೇನು ಕೊಡ್ತೀಯೋ ಈಗಲೇ ಕೊಟ್ಬಿಡು ಅಂತ ತನ್ನ ಒಂದು ಭಾಗನ ತೆಗೆದುಕೊಂಡು ಹೋಗ್ತಾನೆ. ಬಂದಿದ್ದನ್ನೆಲ್ಲ ಕೂಡ ಚಲ್ಲಾಪಿಲ್ಲಿ ಮಾಡ್ತಾನೆ, ಸಖತ್ ಮಜಾ ಮಾಡಿಕೊಂಡು ಜೋಬ್ ಖಾಲಿ ಆಗುತ್ತೆ. ಜೋಬ್ ಖಾಲಿ ಆದಾಗ ಏನಾಗುತ್ತೆ? ಎಲ್ಲರೂ ಕೂಡ ಫ್ರೆಂಡ್ಸ್, ಚಡ್ಡಿ ದೋಸ್ತುಗಳೆಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಆತನ ಪರಿಸ್ಥಿತಿ ಹಂದಿಗೆ ಹಾಕೋ ಊಟ ತಿನ್ನೋಂಥ ಪರಿಸ್ಥಿತಿ ಬರುತ್ತೆ. ಅದು ತಿನ್ಬೇಕನ್ನೋ ಮನಸ್ಸಿಗೆ ಅದು ಮನಸ್ಸು ಓಪನ್ ಆಗುತ್ತೆ. ಆಗ ಬುದ್ಧಿ ಬರುತ್ತೆ ಅವನಿಗೆ, ನನ್ನ ತಂದೆ ಮನೇಲಿರತಕ್ಕಂಥ ಆಳುಗಳು ಅವ್ರಿಗಿಂತ ನನಗೆ ಚೆನ್ನಾಗಿದ್ದಾರಲ್ಲ, ನಾನು ಹೋಗ್ಬಿಟ್ಟು ತಪ್ಪಾಯ್ತು ಅಂತ ಕೇಳ್ಕೊಂಬಿಟ್ಟು ಅಟ್ಲೀಸ್ಟ್ ಅವ್ರು ಆಳುಗಳಾಗಿ ಜೀವಿಸ್ತೀನಂಬಿಟ್ಟಾಗಿ ಅಂದ್ಕೊಂಡು ವಾಪಸ್ ಬರ್ತಾನೆ. ಆದರೆ ತಂದೆ ಆ ರೀತಿ ಸ್ವೀಕಾರ ಮಾಡಿದ್ರೆ ಬರ್ತಿದ್ದಂಗೆ ಓಡೋಗಿ ತಪ್ಪಿಕೊಂಡೇನು ಮಾಡ್ತಾರೆ? ಮೇಲಂಗೆ ಒದಿಸ್ತಾರೆ, ಉಂಗುರ ಹಾಕ್ತಾರೆ, ಚೊಪ್ಲಿ ಹಾಕ್ತಾರೆ, ಆತನ ಮತ್ತೆ ಮಗನಾಗಿ
ಸ್ವೀಕರಿಸ್ಕೊಳ್ತಾರೆ. ದೊಡ್ಡ ಸಮಾರಂಭನ ಅವರು ಮಾಡ್ಕೊಳ್ತಾರೆ, ಆಚರಿಸ್ತಾ ಇದ್ದಾರೆ. ನನ್ನ ತಪ್ಪಿ ಹೋದ ಮಗ ಈಗ ಮತ್ತೆ ಬಂದಿದ್ದಾನೆ. ಅಷ್ಟು ವರ್ಷಗಳು ತಂದೆ ಕಾಯ್ತಾ ಇರ್ತಾರೆ ಮಗ ವಾಪಸ್ ಬರೋದಕ್ಕೋಸ್ಕರ. ಬಂದ ಮೇಲೆ ಇನ್ನೊಬ್ಬ ಇದ್ದಾನೆ ಮನೆಯಲ್ಲಿ. ಇವನೆಲ್ಲೂ ದೂರ ಹೋಗಿಲ್ಲ, ತಪ್ಪಿಸ್ಕೊಂಡು ಹೋಗಿಲ್ಲ, ಆಸ್ತಿ ತೊಗೊಂಡೋಗಿಲ್ಲ, ಮನೆ ಒಳಗೆ ಇದ್ದಾನೆ. ಆದರೆ ಅವನಷ್ಟೇ ಇವನು ಕೂಡ ದಾರಿ ತಪ್ಪೋಗ್ಬಿಟ್ಟಿದ್ದಾನೆ. ಆ ಹಿರಿಯ ಮಗನ ಮನಸ್ಥಿತಿ ಬಗ್ಗೆ ಯೋಚನೆ ಮಾಡಿ, ಆತನ ಯೋಚನೆಗಳು ನಮ್ಮಲ್ಲೂ ಕೂಡ ಇದೆಯಾ? ಆತನ ಮನಸ್ಥಿತಿ ನಮ್ಮಲ್ಲೂ ಕೂಡ ಇದೆಯಾ? ನಿಜವಾಗಿಯೂ ನಮ್ಮ ದೇವರನ್ನು ನಾವು ತಂದೆಯಾಗೆ ಕಾಣ್ತಾ ಇದ್ದೇವೆ ಎಂಬುದನ್ನು ನಾವು ಯೋಚನೆ ಮಾಡೋಕ್ಕೆ ಬಯಸ್ತೇವೆ. ಲೂಕನ ಸುವಾರ್ತೆ 15:25-32 ಓದಿ ಮುಂದಿನ ಅದರಿಂದ ಕೆಲವು ಯೋಚನೆಗಳನ್ನು, ಆಲೋಚನೆಗಳನ್ನು ನಾವು ಕಲಿಯೋಣ. ಆದರೆ ಅವನ ಹಿರಿಯ ಮಗನು ಹೊಲದಲ್ಲಿದ್ದನು. ಅವನ ಮನೆಯ ಸಮೀಪಕ್ಕೆ ಬರುತ್ತಿರುವಾಗ ವಾದ್ಯ ಘೋಷಗಳನ್ನು, ನರ್ತನಗಳನ್ನು ಕೇಳಿ ಆಳುಗಳಲ್ಲಿ ಒಬ್ಬನನ್ನು ತನ್ನ ಬಳಿಗೆ ಕರೆದು ಇದೇನು ಎಂದು ವಿಚಾರಿಸಿದನು. ಆಳು ಅವನಿಗೆ, ನಿನ್ನ ತಮ್ಮ ಬಂದಿದ್ದಾನೆ, ಇವನು ಸುರಕ್ಷಿತವಾಗಿ ಬಂದದ್ದರಿಂದ ನಿನ್ನ ತಂದೆಯು ಆ ಕೊಬ್ಬಿನ ಕರುವನ್ನು ಕೊಯ್ಸಿದ್ದಾನೆ ಎಂದು ಹೇಳಿದನು. ಇದನ್ನು ಕೇಳಿ ಹಿರಿಯ ಮಗನು ಕೋಪಗೊಂಡು ಮನೆಯೊಳಕ್ಕೆ ಹೋಗಲು ಇಷ್ಟಪಡಲಿಲ್ಲ. ಆಗ ಅವನ ತಂದೆಯು ಹೊರಗೆ ಬಂದು ಅವನನ್ನು ಬೇಡ್ಕೊಂಡನು. ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷ ನಿನಗೆ ಸೇವೆ ಮಾಡಿದ್ದೇನೆ ಮತ್ತು ನಾನು ಅಪ್ಪಣೆಗಳಲ್ಲಿ ಒಂದನಾದರೂ ಎಂದೂ ಮೀರಲಿಲ್ಲ. ಆದರೂ ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡೋದಕ್ಕೋಸ್ಕರ ನೀನು ಎಂದೂ ನನಗೆ ಒಂದಾಡನ್ನಾದರೂ ಕೊಡಲಿಲ್ಲ. ಆದರೆ ಸೂಳೆರನ್ನು ಕಟ್ಟಿಕೊಂಡು ನಿನ್ನ ಬದುಕನ್ನು ಹಾಳು ಮಾಡಿದ ಈ ನಿನ್ನ ಮಗನು ಬಂದಾಗ ಕೊಬ್ಬಿದ ಕರುವನ್ನು ಇವನಿಗೆ ಕೊಯ್ಸಿದ್ದೀಯಲ್ಲ ಎಂದು ಉತ್ತರ ಕೊಟ್ಟನು. ಅದಕ್ಕೆ ತಂದೆಯು, ಕಂದ, ನೀನು ಯಾವಾಗಲೂ ನನ್ನ ಸಂಗಡ ಇದ್ದಿ ಮತ್ತು ನನ್ನದೆಲ್ಲ ನಿನ್ನದೇ. ಆದರೆ ಉಲ್ಲಾಸ ಪಡುವುದು, ಸಂತೋಷಗೊಳ್ಳುವುದು ನ್ಯಾಯವಾದದ್ದೇ. ಯಾಕೆಂದರೆ ಈ ನಿನ್ನ ತಮ್ಮ ಸತ್ತವನಾಗಿದ್ದನು, ತಿರುಗಿ ಬದುಕು ಬಂದಿದ್ದಾನೆ, ಪೋಲಿಯೋ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಹಲ್ಲೆಲೂಯಾ. ಕಿರಿಯ ಮಗನು ವಾಪಸ್ ಬಂದಿದ್ದು ಸ್ಟೋರಿ ಅಲ್ಲಿಗೆ ಮುಕ್ತಾಯ ಹೋಗಲಿಲ್ಲ ಅಂದ್ಕೊಳ್ತೇವೆ. ಆ ಒಂದು ಕತೆ ಫುಲ್ಲು ಫೋಕಸ್ ಯಾರಂತ? ಕಿರಿಯ ಮಗನ ಅಂತ. ಇನ್ನೂ ಹೆಚ್ಚಿನ ಫೋಕಸ್ ಯಾರ ಬಗ್ಗೆ ಇದೆ ಆ ಕಥೆಯಲ್ಲಿ? ಹಿರಿಯ ಮಗನ ಬಗ್ಗೆ ಇದೆ. ಸೊ ಮೊದಲನೇದು, ಒಂದು ಅನಾಥರ ಮನಸ್ಥಿತಿ ನಮ್ಮಲ್ಲಿದ್ದರೆ ನಾವು ಯಾವ ರೀತಿ ಯೋಚನೆ ಮಾಡ್ತೇವೆ ಗೊತ್ತಾ? ಹಿರಿಯ ಮಗನ ಹಾಗೇನೆ ಯೋಚನೆ ಮಾಡ್ತೇವೆ. ಮೊದಲನೇದು, ಆ ಸಮಾರಂಭ ನಡಿಬೇಕಂದ್ರೆ ಅದಕ್ಕೆ ಕೇಳ್ತಾನೆ, ಏನು ದೊಡ್ಡ ಸಮಾರಂಭ ನಡೀತಾ ಇದೆ, ಎಲ್ಲ ದೊಡ್ಡ ಸೌಂಡು, ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ, ಏನು ಅಂತ ಹಿರಿಯ ಮಗ ಹೊಲದಿಂದ ಬಂದು ಕೇಳ್ತಾ ಒಬ್ಬ ಸೇವಕ ಹೇಳ್ತಾನೆ, ನಿನ್ನ ತಮ್ಮ ಮತ್ತೆ ವಾಪಸ್ ಬಂದಿದ್ದಾನೆ, ಅದಕ್ಕೆ ಈ ಒಂದು ಸಮಾರಂಭ ಎಂಬುದಾಗಿ. ಅದನ್ನು ಕೇಳಿದಾಗ ಹಿರಿಯ ಮಗನ ಮಾತುಗಳೇನಾಗಿತ್ತು? ಅವನು ಕೂಡ ಸಂತೋಷಪಟ್ಟು ಅವನು ಕೂಡ ಡ್ಯಾನ್ಸ್ ಆಡೋಣ. ವಾ, ನನ್ನ ತಮ್ಮ ತಪ್ಪೋಗಿದ್ದ, ಎಷ್ಟು ವರ್ಷ ಆಯಿತು ಆತನ ನೋಡಿ ಅಂತ ಅವನು ಕೂಡ ಬಂದ. ಮೊದಲನೇದು ಏನು ನೋಡ್ತೇವೆ, ಅವನಿಗೇನು ಬರ್ತಾ ಇದೆ ಅಲ್ಲಿ? ಇದನ್ನು ಕೇಳಿ ಹಿರಿಯ ಮಗನು ಕೋಪಗೊಂಡು ಮನೆಯೊಳಕ್ಕೆ ಹೋಗಲು ಇಷ್ಟಪಡಲಿಲ್ಲ. ಮನೆಯೊಳಗೆ ಕೂಡ ಬರ್ತಾ ಇಲ್ಲ. ನಮಗೆ ಅನಾಥ ಮನೋಭಾವ, ಅನಾಥ ಮನಸ್ಥಿತಿ ಇದ್ದರೆ, ಇತರರು ಚೆನ್ನಾಗಿರೋದನ್ನು ಕಂಡಾಗ, ಇತರರು ಆಶೀರ್ವಾದ ಹೊಂದ್ಕೊಂಡಾಗ ನಮಗೇನು ಬರುತ್ತೆ? ಕೋಪ ಬರುತ್ತೆ. ದೇವ್ರ ವಾಕ್ಯ ಕೋಪ ಪಡಬೇಡಿ ಅಂತ ಹೇಳ್ತಾ ಇಲ್ಲ. ಎಫೆಸರ ಬರೆದ ಪತ್ರಿಕೆ 4ನೇ ಅಧ್ಯಾಯ 24 ನೋಡ್ತೇವೆ, ಕೋಪ ಪಡ್ರಿ, ಆದರೆ ಪಾಪ ಮಾಡಬೇಡಿ. ಕೋಪ ನ್ಯಾಯವಾದದ್ದೇ. ಕೆಲವೊಮ್ಮೆ ಕೋಪ ಬರಬೇಕು. ನಮ್ಮ ಪ್ರಾಬ್ಲಮ್ ಅಂದರೆ ಏನಂದರೆ, ಎಲ್ಲಿ ಕೋಪ ಪಡಬಾರ್ದೋ ಅಲ್ಲಿ ಕೋಪ ಪಡ್ತೇವೆ, ಎಲ್ಲಿ ಕೋಪ ಪಡಬೇಕೋ ಅಲ್ಲಿ ಕೋಪ ಪಡೋದಿಲ್ಲ. ಕೋಪ ಒಳ್ಳೆಯದೇ. ಪಾಪ ನೋಡಿದಾಗ, ಅನ್ಯಾಯ ನೋಡಿದಾಗ, ಬಡತನ ನೋಡಿದಾಗ, ಸೈತನನ್ನು ಕಂಡಾಗ, ಇವೆಲ್ಲವನ್ನು ನೋಡಿದಾಗ ನಮ್ಗೇನು ಬರಬೇಕು? ಉರಿಬೇಕು, ಕೋಪ ಬರಬೇಕು, ಪ್ರಾರ್ಥನೆ ಮಾಡಬೇಕು. ಬಟ್ ನಾವು ಯಾರ ಮೇಲೆ ಕೋಪ ಪಡ್ತೇವೆ? ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಯಾರ ಮೇಲೋ ಪಾಪ ಅಮಾಯಕರ ಮೇಲೆ ನಾವು ಕೋಪ ಪಡ್ತೇವೆ. ಸೊ ಇವನೇನು ಮಾಡಿದ್ರೆ ಕೋಪ ಪಡ್ತಾ ಇದ್ದಾನೆ ಅಂದರೆ, ಅಯೋಗ್ಯ ಆಸ್ತಿ ಎಲ್ಲ ಹಾಳು ಮಾಡ್ರೆ ಅಯೋಗ್ಯ ಮನೆಗೆ ಬಂದವನೇ. ತಂದೆ ನೋಡಿದ್ರೆ ಅವನ್ನ ಹಿಡ್ಕೊಂಡು ಬಿಗದೆ ಕೊಟ್ಟು ಬುದ್ಧಿ ಹೇಳೋದು ಬಿಟ್ಟು ಕೊಬ್ಬಿದ ಕರುವನ್ನು ಕೊಯ್ಸಿದ್ದಾರೆ. ಅದನ್ನು ಕೇಳಿ ಇವನು ಉರಿತಾ ಇದೆ. ಸೊ ಈ ಅನಾಥ ಮನಸ್ಥಿತಿ ನಮ್ಮಲ್ಲಿದ್ದರೆ ಏನಾಗುತ್ತೆ ಗೊತ್ತಾ? ಇತರರ ಆಶೀರ್ವಾದ ಆಗೋದನ್ನು ಕಂಡ್ರೆ ಸಹಿಸಿಕೊಳ್ಳೋದಕ್ಕೆ ಆಗೋಲ್ಲ. ಇತರರನ್ನು ಮೆಚ್ಚಿದಾಗ, ಏನಾದರೆ ಇತರರಿಗೆ ಗೌರವವನ್ನು ಕೊಟ್ಟಾಗ, ಇತರರಿಗೆ ನಮ್ಮ ಆಫೀಸ್ಗಳಲ್ಲಿ ಬೇರೆಯವರಿಗೆ ಪ್ರಮೋಷನ್ ಸಿಕ್ಕಿದಾಗ, ಬೇರೆಯವರಿಗೆ ಸಂಬಳ ಹೆಚ್ಚಾದಾಗ, ಬೇರೆಯವ್ರನ್ನ ಮೆಚ್ಚಿದಾಗ ನಮ್ಮಲ್ಲಿ ಏನಾಗುತ್ತೆ? ಉರಿಯುತ್ತೆ.
ಅದರ ಅರ್ಥ ಏನಂದರೆ ನಮ್ಮಲ್ಲಿ ಈ ಅನಾಥ ಮನಸ್ಥಿತಿ ಇದೆ ಎಂಬುದಾಗಿ. ನಾವು ದೇವರ ಮಕ್ಕಳ ಮನಸ್ಥಿತಿ ನಮ್ಮಲ್ಲಿದ್ದರೆ ಇತರರ ಆಶೀರ್ವಾದ ಬಂದಾಗ ಅವರೊಟ್ಟಿಗೆ ನಾವು ಕೂಡ ಸಂತೋಷ ಪಡ್ತೇವೆ. ನನ್ನ ಸಮಯ ಬಂದಾಗ ದೇವರು ನನಗೇನು ಇಟ್ಟಿದ್ದಾರೋ ಅದು ಬರುತ್ತೆ, ನನಗೆ ಯಾವುದೇ ಅಭದ್ರತೆ ಇರೋದಿಲ್ಲ. ಬಟ್ ಅನಾಥ ಮನಸ್ಥಿತಿ ನಮಗೇನು ಬರುತ್ತೆ, ಇತರರು ಚೆನ್ನಾಗಿರೋದು ಕಂಡ್ರೆ ಅದು ಸಹಿಸ್ಕೊಳ್ಳೋದಕ್ಕೆ ಆಗೋಲ್ಲ. ಎಲ್ಲರೂ ಕೂಡ ವಿಚಾರಿಸ್ಕೊಳ್ಳಿ, ನಮ್ಮಲ್ಲಿ ಗುಣ ಇದೆಯಾ ಎಂಬುದಾಗಿ ವಿಚಾರಿಸ್ಕೊಳ್ಳಿ. ಎರಡನೇದು ಏನು ನಡೀತಾ ಇದೆ, ಇದನ್ನು ಕೇಳಿ ಹಿರಿಯ ಮಗನು ಕೋಪಗೊಂಡು ಮನೆ ಒಳಕ್ಕೆ ಹೋಗಲು ಇಷ್ಟಪಡಲಿಲ್ಲ. ಈಸ್ ಐಸೋಲೇಟಿಂಗ್ ಹಿಮ್ಸೆಲ್ಫ್. ಐಸೋಲೇಷನ್. ಯಾರಿಗೆ ಅನಾಥರ ಮನಸ್ಥಿತಿ ಇರುತ್ತೋ ಅವ್ರು ಯಾವಾಗಲೂ ತಮ್ಮನ್ನು ತಾವೇ ಬೇರ್ಪಡಿಸ್ಕೊಳ್ತಾರೆ, ತಮ್ಮನ್ನು ತಾವೇ ಒಬ್ಬಂಟಿರೋಕ್ಕೆ ಬಯಸ್ತಾರೆ. ಯಾವುದೋ ಕೂಟಗಳು ಬರೋಕ್ಕೆ ಬಯಸೋದಿಲ್ಲ, ಜನರೊಟ್ಟಿಗಿರೋದಕ್ಕೆ ಬಯಸೋದಿಲ್ಲ, ಯಾವಾಗಲೂ ಕೂಡ ಎಲ್ಲರೊಟ್ಟಿಗೆ ಸಂತೋಷದಿಂದ ಭಾಗವಹಿಸೋದಕ್ಕೆ ಅವ್ರು ಬಯಸೋದಿಲ್ಲ. ಅವ್ರು ಯಾವಾಗಲೂ ಕೂಡ ಸಪ್ರೇಟ್ ಆಗಿರೋಕ್ಕೆ ಬಯಸ್ತಾರೆ. ಅದು ಅನಾಥ ಮನಸ್ಥಿತಿ ಇರೋರಲ್ಲಿ ಜರುಗುವಂಥ ಕಾರ್ಯ. ನಾವು ದೇವರ ಮಕ್ಕಳು ಅನ್ನೋ ಮನಸ್ಥಿತಿ ಇದ್ದರೆ ಎಲ್ಲರೊಟ್ಟಿಗೆ ಸಂತೋಷದಿಂದ ನಾವಿರ್ತೇವೆ. ನಮ್ಮ ಕ್ರೈಸ್ತವ ಜೀವಿತ ಎಲ್ಲರೊಟ್ಟಿಗೆ ಜೀವಿಸಿದಾಗ ಮಾತ್ರ ಅದರ ಶಕ್ತಿಯನ್ನು ನಾವು ಅನುಭವಿಸೋದಕ್ಕೆ ಸಾಧ್ಯ. ನಮ್ಮ ತಪ್ಪುಗಳು ಇತರ ತಿದ್ದಕ್ಕೆ ಸಾಧ್ಯ, ನಾವು ಇತರ ತಪ್ಪುಗಳು ತಿದ್ದಕ್ಕೆ ಸಾಧ್ಯ, ನಾವು ಇತರರಿಗೆ ಆಶೀರ್ವಾದವಾಗಕ್ಕೆ ಸಾಧ್ಯ, ಇತರ ನಮಗೆ ಆಶೀರ್ವಾದವಾಗಕ್ಕೆ ಸಾಧ್ಯ, ನಾವು ಇತರರಿಗೆ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ, ಇತರರು ನಮಗೋಸ್ಕರ ಪ್ರಾರ್ಥನೆ ಮಾಡೋಕ್ಕೆ ಸಾಧ್ಯ. ಇವೆಲ್ಲ ಕೂಡ ಯಾವಾಗ ನಡೆಯುತ್ತೆ? ಸಂಬಂಧಗಳಲ್ಲಿ, ಸಹವಾಸಗಳಲ್ಲಿ ಜೀವಿಸಿದಾಗ. ಆದರೆ ಕೆಲವರಿಗೆ ಇಷ್ಟ ಇಲ್ಲ, ಯಾವಾಗಲೂ ಕೂಡ ಈ ರೀತಿ ಗುಂಪಾಗಿ ಬಂದರೂ ಕೂಡ ಅವ್ರ ಮೈಂಡಲ್ಲಿ ನನಗೆ ಯಾರು ಬೇಡ, ಯಾರೋ ಒಂದು ಚಿಂತೆ ನನಗೆ ಬೇಡ, ನಾನು ಬರ್ತೀನಿ, ನಾನು ಹೋಗ್ತೀನಿ. ಎಲ್ಲರೂ ದೊಡ್ಡ ದೊಡ್ಡ ಮೆಗಾ ಚರ್ಚಸ್ಗೆ ಯಾಕೆ ಹೋಗ್ತಾರೆ ಗೊತ್ತಾ? ಹೋಗೋದು ಯಾರು ಗೊತ್ತಾಗಬಾರ್ದು, ಬರೋದು ಯಾರು ಗೊತ್ತಾಗಬಾರ್ದು. ನಾನು ಬರ್ತೀನಿ, ನಾನು ಹೋಗ್ತೀನಿ. ಬಟ್ ಒಳಗೆ ಅಹಂಕಾರ, ಜಂಬ, ಸ್ವನೀತಿ, ಈ ಹಿರಿಯ ಮಗನ ಗುಣಗಳು ಅವ್ರಲ್ಲಿರ್ತವೆ. ಸೊ ನಮ್ಮ ಮನಸ್ಸಿನಲ್ಲಿ ಯಾರ ತಂಟೆ ನನಗೆ ಬೇಡ, ನನ್ನ ಪಾಡು ನಾನು ಇರ್ತೀನಿ ಅಂತ ಇದ್ದರೆ ಅರ್ಥ ಮಾಡ್ಕೊಳ್ಳಿ, ಅದು ಅನಾಥರ ಮನಸ್ಥಿತಿಯಲ್ಲಿ ನೀವು ಕಾರ್ಯ ಮಾಡ್ತಾ ಇದ್ದೀರಾ. ಅದು ಎರಡನೇದು. ಮೂರನೇದು 29ನೇ ಅಧ್ಯಾಯ. ಆದರೆ ಅವನು ತನ್ನ ತಂದೆಗೆ, ನೋಡು, ಇಷ್ಟು ವರ್ಷದಿಂದ ಸೇವೆ ಮಾಡಿದ್ದೇನೆ ಮತ್ತು ನಾನು ನಿನ್ನ ಅಪ್ಪಣೆಗಳಲ್ಲಿ ಒಂದನ್ನಾದರೂ ಎಂದು ಮೀರಲಿಲ್ಲ. ಏನು ಹೇಳ್ತಾ ಇದ್ದಾನೆ ತಂದೆ? ನೋಡಿ, ಇಷ್ಟು ವರ್ಷ ನಾನು ನಿನಗೆ ಸೇವೆ ಮಾಡಿದ್ದೇನೆ. ಅಂದರೆ ಅನಾಥ ಮನಸ್ಥಿತಿ ಇರೋರಿಗೆ ಸ್ಲೇವ್ ಮೆಂಟಾಲಿಟಿ ಇರುತ್ತೆ. ಈತನ ಯಾರು? ಈತನ ಮಗ, ಆಸ್ತಿಗೆ ವಾರಸ್ದಾರ. ಆದರೆ ಏನು ಹೇಳ್ತಾ ಇದ್ದಾನೆ ತಂದೆಗೆ? ಸೇವೆ ಮಾಡಿದ್ದೇನೆ. ಅದು ಆ ಮೆಂಟಾಲಿಟಿ. ಮಗ ಆಗಿದ್ರೂ ಕೂಡ ಮೆಂಟಾಲಿಟಿ ಏನು? ಸೇವೆ. ಒಂದು ಮನೆಯಲ್ಲಿ ಸೇವಕರು ಇರ್ತಾರೆ, ಮಕ್ಕಳು ಇರ್ತಾರೆ. ಸೇವಕರು ಕೆಲಸ ಮಾಡ್ತಾರಾ? ಮಾಡ್ತಾರಾ ಇಲ್ವಾ? ಮಕ್ಕಳು ಕೆಲಸ ಮಾಡ್ತಾರಾ? ಕೆಲವು ಮನೆಯಲ್ಲಿ ಮಾಡಲ್ಲ, ಬಟ್ ಸಹಜವಾಗಿ ಮಾಡ್ತಾರೆ. ಮಕ್ಕಳು ಮಾಡಬೇಕು ಮನೆಯಲ್ಲಿ. ಸೇವಕರು ಕೆಲಸ ಮಾಡಬೇಕು, ಮಕ್ಕಳು ಕೆಲಸ ಮಾಡಬೇಕು. ಆದರೆ ವ್ಯತ್ಯಾಸ ಏನು ಗೊತ್ತಾ? ಸೇವಕರಿಗೆ ತಮ್ಮ ಯಜಮಾನರಿಗಿರೋ ಬಗ್ಗೆ ಸಂಬಂಧಕ್ಕೂ ಮಕ್ಕಳು ತಮ್ಮ ತಂದೆ ಬಗ್ಗೆ ಸಂಬಂಧಕ್ಕೂ ಅಜಗಜಾಂತರವಾದ ವ್ಯತ್ಯಾಸ. ಸೇವಕರಿಗೆ ತಂದೆ ಒಟ್ಟಿಗೆ ಸನ್ನಿಹವಾದ ಬಿಚ್ಚು ಮನಸ್ಸಿನಿಂದ ಮಾತಾಡುವಂಥ ಭಾಗ್ಯ ಇಲ್ಲ. ಆದರೆ ಮಕ್ಕಳಿಗೇನಿದೆ? ತಂದೆ ಹತ್ರ ಬಿಚ್ಚಿದ ಹೃದಯದಿಂದ ಮಾತನಾಡೋಕ್ಕೆ, ಆ ಒಂದು ಇಂಟಿಮೇಟ್ ರಿಲೇಷನ್ಶಿಪ್ ಇರೋದಕ್ಕೆ ಸಾಧ್ಯ. ಎರಡನೇದು, ಸೇವಕರು ಮನೆಯಲ್ಲಿ ಆಳುಗಳು ಯಾವ ಉದ್ದೇಶದಿಂದ ಕೆಲಸ ಮಾಡ್ತಾರೆ? ಅವರು ಸಂಬಳ. ಮಕ್ಕಳು ಯಾವ ರೀತಿ ಯಾವುದಕ್ಕೋಸ್ಕರ ಕೆಲಸ ಮಾಡ್ತಾರೆ? ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾರೆ ಮನೆಯಲ್ಲಿ. ಇವತ್ತಿನ ಕೆಲವು ಮನೆಗಳಲ್ಲಿ ಅದೊಂದು ರೂಢಿ ಆಗ್ಬಿಟ್ಟಿದೆ, ಸ್ಪೆಷಲಿ ವೆಸ್ಟರ್ನ್ ಫ್ಯಾಮಿಲೀಸಲ್ಲಿ. ನೀನು ಆ ಕೆಲಸ ಮಾಡಿದ್ರೆ ನಿನಗೆ $5 ಕೊಡ್ತೀನಿ, $10 ಕೊಡ್ತೀನಿ ಎಂಬುದಾಗಿ. ಮಕ್ಕಳು ಕೆಲಸ ಮಾಡೋದೇನಕ್ಕೆ? ಇದು ಸೆನ್ಸ್ ಆಫ್ ಬಿಲಾಂಗಿಂಗ್. ಇದು ನನ್ನ ಮನೆ, ಇದು ನನ್ನದು. ಆ ಒಂದು ಮನೋಭಾವದಿಂದ ಅಪ್ಪ ಅಮ್ಮ ಹೇಳಿದ ಕೆಲಸ ಮಾಡ್ತಾರೆ ಮನೇಲಿ. ಅಪ್ಪ ಅಮ್ಮ ಹತ್ರ ದುಡ್ಡು ತೊಗೊಳಕ್ಕೋಸ್ಕರ ಮಕ್ಕಳು ಯಾರು ಕೆಲಸ ಮಾಡಲ್ಲ, ಮಾಡ್ತಾರಾ? ಇನ್ನೊಂದು, ಸೇವಕರ ಮೆಂಟಾಲಿಟಿ ಯಾವ ರೀತಿ ಇರುತ್ತೆ ಅಂದರೆ, ಅದೊಂದು ಜವಾಬ್ದಾರಿಯಿಂದ ಏನೋ ಕೆಲಸ ಮಾಡಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದ ಕೆಲಸ ಮಾಡ್ತಾರೆ ಹೊರತು ಅವರು ಇದು ನನ್ನ ಒಂದು ಸಂಬಂಧ, ಇದು ನನ್ನ ಒಂದು ಕುಟುಂಬ ಅನ್ನೋ ಒಂದು ಮನಸ್ಥಿತಿಯಿಂದ ಅವರು ಕೆಲಸ ಮಾಡೋದಿಲ್ಲ. ಸೊ ಸಭೆಯಲ್ಲೂ ಕೂಡ ಅನೇಕರು ಸೇವೆ ಮಾಡ್ತಿರ್ಬೋದು, ನಮ್ಮ ದೇವ್ರಿಗೋಸ್ಕರ ಏನೆಲ್ಲ ಮಾಡ್ತಿರ್ಬೋದು. ಬಟ್ ಯಾವ ಮೆಂಟಾಲಿಟಿ ಇದೆ? ನಾನು ಮಗ, ನನ್ನ ತಂದೆ ಮನೇಲಿ ನಾನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಮಾಡ್ತಾ ಇದ್ದೀರಾ? ಅಥವಾ
ಸೇವಕನ ಮನಸ್ಥಿತಿಯಲ್ಲಿ ನೀವು ಮಾಡ್ತಾ ಇದ್ದೀರಾ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. 4ನೇದು ನೋಡ್ತಾ ಇದ್ದೇವೆ, ಈ ಆರ್ಫನ್ ಮೆಂಟಾಲಿಟಿ ಇರೋರು ದ ಡ್ರಿವನ್ ಬೈ ಪರ್ಫಾರ್ಮೆನ್ಸ್. 15ನೇ ಅಧ್ಯಾಯ 29 1ನೇ ಭಾಗ ನೋಡ್ತೇವೆ, ನಾನು ನಿನ್ನ ಅಪ್ಪಣೆಗಳಲ್ಲಿ ಒಂದನ್ನಾದರೂ ಎಂದೂ ಮೀರಲಿಲ್ಲ. ಅಂದರೆ ಈ ತಂದೆಯೊಟ್ಟಿಗೆ ಆತನಿಗೆ ಯಾವುದೇ ಒಂದು ನಿಕಟವಾದ ಸನ್ನಿಹವಾದ ಸಂಬಂಧ ಇಲ್ಲ. ತಂದೆ ಆಜ್ಞೆಗಳನ್ನೆಲ್ಲ ಪಾಲಿಸ್ತಾ ಇದ್ದಾನೆ, ಬಟ್ ತಂದೆ ಮೇಲೆ ಪ್ರೀತಿ ಇಲ್ಲ. ತಂದೆ ಯಾರೆಂಬುದಾಗಿ ಅರ್ಥ ಮಾಡ್ಕೊಂಡಿಲ್ಲ ಅವನು. ಸೊ ಅನೇಕ ಸಾರಿ ನಾವು ತಂದೆಯ ಪ್ರೀತಿಯನ್ನು ಗಳಿಸೋದಕ್ಕೋಸ್ಕರ, ತಂದೆಯಿಂದ ಮೆಚ್ಚುಗೆಯನ್ನು ಗಳಿಸೋದಕ್ಕೋಸ್ಕರ ನಾವು ಅನೇಕ ಕಾರ್ಯಗಳನ್ನು ಮಾಡ್ತೇವೆ. ಯೋಚನೆ ಮಾಡಿ ಎಲ್ಲರೂ ಕೂಡ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋದು ಯಾಕೆ? ದೇವರ ವಾಕ್ಯ ಓದೋದು ಯಾಕೆ? ಸಭೆಗೆ ಬರೋದು ಯಾಕೆ? ಕಾಣಿಕೆ ಕೊಡೋದು ಯಾಕೆ? ಉಪವಾಸ ಇರೋದು ಯಾಕೆ? ದೇವರ ಸೇವೆ ಮಾಡೋದು ಯಾಕೆ? ಯಾಕೆ ನಾವು ಮಾಡ್ತೇವೆ? ದೇವರ ಪ್ರೀತಿನ ಪಡೆದುಕೊಳ್ಳೋದಕ್ಕೋಸ್ಕರನ, ದೇವರ ಮೆಚ್ಚುಗೆಯನ್ನು ಪಡೆದುಕೊಳ್ಳೋದಕ್ಕೋಸ್ಕರನ, ದೇವರ ಆಶೀರ್ವಾದನ ಪಡೆದುಕೊಳ್ಳೋದಕ್ಕೋಸ್ಕರನ? ಆ ಒಂದು ಬಯಕೆಯಿಂದ ನಾವು ಮಾಡ್ತಿರೋದಾದರೆ ಇವತ್ತು ಅರ್ಥ ಮಾಡ್ಕೊಳ್ಳಿ, ದಟ್ ಈಸ್ ರಾಂಗ್. ನೀವು ಸ್ಲೇವ್ ಮೆಂಟಾಲಿಟಿಲಿದ್ದೀರಿ ಎಂಬುದಾಗಿ. ಯಾವಾಗ ನಾನು ದೇವರಿಂದ ಪ್ರೀತಿಸಲ್ಪಟ್ಟಿದ್ದೇನೆ, ದೇವರನ್ನು ಮಗನಾಗಿ ಅಂಗೀಕರಿಸಿದ್ದಾನೆ, ನಾನು ದೇವರ ಮಗನು, ಆ ಒಂದು ಈಗಾಗಲೇ ಸ್ವೀಕರಿಸಲ್ಪಟ್ಟಿದ್ದೇನೆ, ದೇವರು ಮೆಚ್ಚಿದ್ದಾನೆ, ದೇವರು ಸ್ವೀಕರಿಸಿದ್ದಾನೆ, ಆ ಒಂದು ಮನೋಭಾವದಿಂದ ನಾವು ಏನು ಮಾಡ್ತೀವಿ ಅದು ಮಾಡಿದ್ರೆ ಆವಾಗ ನಾವು ದೇವರ ಮಕ್ಕಳ ಮನಸ್ಸಿನಿಂದ ಮಾಡ್ತಿದ್ದೆ ಎಂಬುದಾಗಿ. ದೇವರ ವಾಕ್ಯ ಓದಬೇಕು, ಪ್ರಾರ್ಥನೆ ಮಾಡಬೇಕು, ಉಪವಾಸ ಮಾಡಬೇಕು, ಕಾಣಿಕೆ ಕೊಡಬೇಕು, ದೇವರ ಸೇವೆ ಮಾಡಬೇಕು. ಇದೆಲ್ಲ ಯಾಕೆ ಮಾಡ್ತೀವಿ ಅಂದರೆ ದೇವರಿಂದ ಸಂಪಾದಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲ, ಬಟ್ ದೇವರಿಗಾಗಲೇ ಎಲ್ಲರೂ ಕೊಟ್ಬಿಟ್ಟಿದ್ದಾರೆ. ತಮ್ಮ ಮಕ್ಕಳಾಗಿ ಸ್ವೀಕರಿಸಿದ್ದಾನೆ, ಪ್ರೀತಿಸಿದ್ದಾನೆ. ಈಗ ಪ್ರೀತಿಸಿರೋ ಕಾರಣದಿಂದ, ಪ್ರೀತಿಸಲ್ಪಡೋದಕ್ಕೋಸ್ಕರ ಅಲ್ಲ, ಸ್ವೀಕರಿಸಲ್ಪಡೋದಕ್ಕೋಸ್ಕರ ಅಲ್ಲ, ಅಂಗೀಕಾರ ಪಡಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲ. ನಾನು ಅಂಗೀಕರಿಸಲ್ಪಟ್ಟಿದ್ದೇನೆ, ಪ್ರೀತಿಸಲ್ಪಟ್ಟಿದ್ದೇನೆ, ಮಗನಾಗಿದ್ದೇನೆ, ಆದ್ದರಿಂದ ನಾನೇನು ಮಾಡ್ತೇನೆ? ದೇವರ ವಾಕ್ಯ ಓದ್ತೇನೆ. ಇಟ್ಸ್ ಎ ಕಂಪ್ಲೀಟ್ ಶಿಫ್ಟ್ ಆಫ್ ಮೆಂಟಾಲಿಟಿ. ಯಾವಾಗ ಈ ಒಂದು ಮೆಂಟಾಲಿಟಿಯಲ್ಲಿ ನೀವು ದೇವರ ವಾಕ್ಯ ಓದ್ತಿರೋ ಅದರ ಪ್ರೀತಿ ಇರುತ್ತೆ. ನೀವು ದೇವರ ಮುಂದೆ ಸೇವಕರಾಗಿ ಆಳುಗಳಾಗಿ ವರ್ತಿಸೋದಿಲ್ಲ, ದೇವರ ಮುಂದೆ ಮಕ್ಕಳಾಗಿ ವರ್ತಿಸ್ತೀರಾ. ಎಷ್ಟು ಜನ ನಂಬ್ತೀರಾ ದೇವರು ನಿಮ್ಮನ್ನು ಪ್ರೀತಿಸಿದ್ದಾನೆ ಎಂಬುದಾಗಿ? ಯಾಕೆ ನಿಮ್ಮ ದೇವರು ಪ್ರೀತಿಸಿದರು? ನೀವು ತುಂಬ ಒಳ್ಳೆ ಜನರಂತಾನ, ಈ ಲೋಕದಲ್ಲಿ ಎಲ್ಲದಕ್ಕಿಂತ ನೀವು ಸೂಪರ್ ಅಂತಾನ? ದೇವ್ರು ಯಾಕೆ ನಿಮ್ಮನ್ನು ಪ್ರೀತಿ ಮಾಡಿರೋದು? ಪರ್ಫೆಕ್ಟ್ ಆಗಿದ್ದೀರಿ ಅಂತಾನ? ನೋ. ದೇವರನ್ನು ಅಂಗೀಕರಿಸಿದ ರಕ್ಷಣೆ ಹೊಂದಿರೋದ್ರಿಂದ ದೇವರು ನಿಮ್ಗೆ ಆಗಲೇ ಪ್ರೀತಿಸಿದ್ದಾನೆ. ಆ ಒಂದು ನಂಬಿಕೆಯಿಂದ ನಾವು ಆತ್ಮೀಯ ಜೀವಿತವನ್ನು ಜೀವಿಸಿದಾದರೆ ಅದರೊಂದು ನಾವು ಪ್ರಾರ್ಥನೆ ಮಾಡೋ ವಿಧಾನನೇ ಬದಲಾವಣೆ ಆಗುತ್ತೆ. ನಾವು ನಮ್ಮ ಆತ್ಮೀಯ ಜೀವಿತನ ಜೀವಿಸುವ ವಿಧಾನನೇ ಬದಲಾವಣೆ ಆಗುತ್ತೆ. ಇದು ಕೇಳ್ತಾರೆ ಎಷ್ಟು ಜನ ಅರ್ಥ ಆಗ್ತದೆ ಕೂಡ ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೋ ವರ್ಷ ನೀವು ಬೇರೆ ಥರ ಕೇಳಿರ್ತೀರ ದೇವ್ರ ವಾಕ್ಯನ. ನೀವು ಪ್ರಾರ್ಥನೆ ಮಾಡಬೇಕು, ನೀವು ದೇವ್ರ ವಾಕ್ಯ ಓದಬೇಕು, ಆಗಲೇ ದೇವ್ರು ನಿನ್ನ ಮೆಚ್ಚಿಸೋದು, ಆಗಲೇ ದೇವ್ರ ನಿಮ್ಮ ಪ್ರಾರ್ಥನೆ ಕೇಳೋದು, ಆಗಲೇ ಏನೋ ದೇವ್ರು ನಿಮ್ಗೆ ಒಳ್ಳೇದು ಮಾಡೋದು, ಆ ರೀತಿ ಕೇಳ್ಕೊಂಬಂದ್ಬಿಟ್ಟಿದ್ದೇವೆ ನಾವು. ಎಷ್ಟು ಜನ ಆಲ್ರೆಡಿ ಈಗಾಗಲೇ ದೇವ್ರನ್ನ ಪ್ರೀತಿಸಿದ್ದಾನೆ, ನಾನು ದೇವರ ಮಗು ಎಂಬುದಾಗಿ ಎಷ್ಟು ಜನ ನಂಬಿದ್ದೀರಾ? ಆವಾಗ ನಿಮಗೆ ಪ್ರಾರ್ಥನೆ ಮಾಡೋಕ್ಕೆ ಸುಲಭ ಆಗುತ್ತೆ, ದೇವರ ವಾಕ್ಯ ಓದೋಕ್ಕೆ ಸುಲಭ ಆಗುತ್ತೆ, ಆರಾಧನೆ ಮಾಡೋಕ್ಕೆ ಸುಲಭ ಆಗುತ್ತೆ. ಯಾರು ಬಂದು ನಿಮ್ಮನ್ನು ಒತ್ತಾಯ ಮಾಡಬೇಕಾಗಿಲ್ಲ. ಆರಾಧನೆಗೆ ಬಂದಾಗ ಆಟೋಮೆಟಿಕ್ಕಾಗಿ ಅಪ್ಪ ತಂದೆ ನಾನು ನಿನ್ನ ಆರಾಧಿಸ್ತೇನೆ, ಸ್ತುತಿಸ್ತೇನೆ, ನನ್ನನ್ನು ಪ್ರೀತಿಸಿದೆಯಲ್ಲ, ನನ್ನ ಆಶೀರ್ವದಿಸಿದೆಯಲ್ಲ, ನನ್ನ ಪಾಪಗಳನ್ನು ಕ್ಷಮಿಸಿದೆಯಲ್ಲ, ನನ್ನ ಸ್ವೀಕಾರ ಮಾಡಿದ್ದೀಯಲ್ಲ ಎಂಬುದಾಗಿ ನಾವು ಆರಾಧನೆ ಮಾಡ್ತೇವೆ. ಇನ್ನು ನಾವು ನೋಡಿ ಅಪ್ಪ ಅದು ಕೊಡು ಇದು ಕೊಡು, ಅಪ್ಪ ನನ್ನ ಪ್ರೀತಿ ಮಾಡು, ಆ ರೀತಿಯ ಬರಲ್ಲ ದೇವ್ರ ಮುಂದೆ ನಾವು. ಹಲ್ಲೆಲೂಯಾ. ಅರ್ಥ ಆಗ್ತಾರೆ ಹೇಳ್ತಾರೆ ಅದು. 5ನೇದು, ಈ ಅನಾಥ ಮಕ್ಕಳ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ ದೇ ಹ್ಯಾವ್ ಎ ಸ್ಟ್ರಾಂಗ್ ಸೆನ್ಸ್ ಆಫ್ ಎಂಟೈಟಲ್ಮೆಂಟ್. ಲೂಕನ ಬರೆಸುವಾರ್ತೆ 15:29. ಆದರೂ ನಾನು ನನ್ನ ಸ್ನೇಹಿತರ ಸಂಗಡ ಉಲ್ಲಾಸ ಪಡೋದಕ್ಕಾಗಿ ನೀನು ಎಂದೂ ನನಗೆ ಒಂದು ಆಡನ್ನಾದರೂ ಕೊಡಲಿಲ್ಲ. ಈ ಹಿರಿಯ ಮಗನ ಕಂಪ್ಲೇಂಟ್ ಏನು? ಅಪ್ಪ ಹತ್ರ ಈ ತಪ್ಪಿ ಹೋದ ಮಗ ಬಂದವನೇ, ಆಸ್ತಿ ಎಲ್ಲ ಹಾಳು ಮಾಡ್ಕೊಂಡು ಬಂದವನೇ, ಅವನಿಗೇನೋ ಕೊಬ್ಬಿದ ಕುರಿ, ಇಷ್ಟು ವರ್ಷ ನಾನು ಹಾಳಾಗಿ ದುಡಿತಾ ಇದ್ದಾನೆ, ಇಷ್ಟು ವರ್ಷ ನಿನ್ನ ಆಜ್ಞೆಗಳು ಒಂದನ್ನು ಕೂಡ ನಾನು ಮೀರಿಲ್ಲ, ನನಗೆ ಏನು ಕೊಟ್ಟಿಲ್ಲ? ಒಂದು ಆಡನ್ನಾದರೂ. ಇದ್ರ ಅವನ ಮನಸ್ಥಿತಿ ಬಗ್ಗೆ ಯೋಚನೆ ಮಾಡಿ, ಅವನ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾನೆ? ಆ್ಯಕ್ಚುಲಿ ಇರೋದೆಲ್ಲ ಯಾರ್ದು? ಅಥವಾ ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಅವನೇನು ಹೇಳ್ತಾ ಇದ್ದಾನೆ? ನಾನು ಸರಿಯಾಗಿ ನಡ್ಕೊಂಡಿದ್ದೇನೆ,
ನಿನ್ನ ಆಜ್ಞೆಗಳು ಒಂದೂ ಮೀರಿಲ್ಲ, ಚೆನ್ನಾಗಿ ದುಡ್ದಿದ್ದೇನೆ, ನನಗೇನು ಕೊಡು ನೀನು? ಒಂದು ಇಟ್ಸ್ ಎ ಸೆನ್ಸ್ ಆಫ್ ಎಂಟೈಟ್ಲ್ಮೆಂಟ್. ನೀನು ನನಗೆ ಕೊಡಬೇಕು. ಅನೇಕ ವಿಶ್ವಾಸಿಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಗೊತ್ತಾ? ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವ್ರ ವಾಕ್ಯ ಓದ್ತಾ ಇದ್ದೀನಿ, ಉಪವಾಸ ಮಾಡ್ತಾ ಇದ್ದೀನಿ, ಕಾಣಿಕೆ ಕೊಡ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ, ಹೇಳಿದ್ದೆಲ್ಲ ಮಾಡ್ತಾ ಇದ್ದೀನಿ, ಹಿರಿಯ ಮಗನಾಗೆ ಎಷ್ಟು ಜನ ಹೇಳ್ತಾರೆ ಗೊತ್ತಾರೆ, ನೀನು ಆಜ್ಞೆಗಳು ಒಂದು ಕೂಡ ನಾನು ಮೀರಿಲ್ಲ, ಇಷ್ಟು ವರ್ಷ ನಾನು ನಂಬಿಕೆ ಸಹ ದುಡ್ದಿದ್ದೇನೆ. ಆದ್ದರಿಂದ ತಂದೆ ಹತ್ರ ಏನು ಕೇಳ್ತಾರೆ? ನೀನು ಪ್ರಾರ್ಥನೆಗೆ ಯಾಕೆ ಉತ್ತರ ಕೊಡ್ತಿಲ್ಲ? ಯಾಕೆ ನಾನು ಕೇಳಿದ್ದನ್ನ ನೀನು ಕೊಡ್ತಾ ಇಲ್ಲ? ಕೇಳ್ತೀವಿ ಆ ರೀತಿ. ಅದಕ್ಕೆ ಆ್ಯಕ್ಚುಲಿ ದೇವ್ರ ಹತ್ರ ನಮಗೆ ಕೊಡು ಅಂತ ಕೇಳೋ ಯೋಗ್ಯತೆ ಯಾರಿಗಿದೆ? ಇಟ್ಸ್ ಅನ್ ಎಂಟೈಟ್ಲ್ಮೆಂಟ್. ಅಂದರೆ ದೇವ್ರ ಇಷ್ಟೆಲ್ಲ ನಾನು ಮಾಡಿದ್ದಿಲ್ಲ, ನೀನು ನನಗೆ ಮಾಡಲೇಬೇಕು, ಈ ಪ್ರಾರ್ಥನೆಗೆ ಉತ್ತರ ಕೊಡಲೇಬೇಕು, ಈ ಅದ್ಭುತ ಮಾಡಲೇಬೇಕು, ಈ ಸ್ವಸ್ಥತೆ ಕೊಡಲೇಬೇಕು, ಈ ಉದ್ಯೋಗ ಕೊಡಲೇಬೇಕು, ಮದುವೆ ಆಗಲೇಬೇಕು, ಮಕ್ಕಳಾಗಲೇಬೇಕು, ನಾನು ಇದಕ್ಕೆ ಯೋಗ್ಯನು, ಇಷ್ಟು ಮಾಡಿದ್ದಾನೆ, ಇಷ್ಟು ವರ್ಷ ನನ್ನ ಸೇವೆಗೆ ಬಂದಿದ್ದಾನೆ, ಇಷ್ಟು ವರ್ಷ ನಾನು ಕಾಣಿಕೆ ಕೊಟ್ಟಿದ್ದಾನೆ, ಇಷ್ಟು ವರ್ಷದೆಲ್ಲ ಮಾಡಿದ್ದೇನೆ, ನನಗೆ ನೀನು ಕೊಡಲೇಬೇಕು ಅಂತ ಯೋಚನೆ ಮಾಡ್ತಾರ ಜನರು. ಆ ಥರ ಯೋಚನೆ ಮಾಡಿದ್ರೆ ಆ್ಯಕ್ಚುಲಿ ದೇವರು ನಮಗೇನು ಕೂಡ ಕೊಡಬೇಕಾಗಿಲ್ಲ. ಆತನ ಕೊಡಬೇಕಾಗಿರೋದೆಲ್ಲ ಕೂಡ ಮರಣ, ನರಕ. ನಮ್ಮ ಯೋಗ್ಯತೆಗೆ ಸಿಗಬೇಕಾಗಿರೋದು ಏನು ಗೊತ್ತಾ? ಮರಣ, ನರಕ. ದೇವರೇ ಇದು ಕೊಡು, ನೀನು ಮಾಡಬೇಕು ಅಂತ ಕೇಳೋ ಯೋಗ್ಯತೆ ಯಾರಿಗೂ ಕೂಡ. ಅರೆ ಅನಾಥ ಮಕ್ಕಳ ಮೆಂಟಾಲಿಟಿ ಏನು? ನಾನು ಮಾಡಿದ್ದೀನಲ್ಲ, ನಾನು ಕೊಟ್ಟಿದ್ದೀನಲ್ಲ, ಈಗ ನನಗೆ ಕೊಡು, ನೀನು ಯಾಕೆ ಕೊಡ್ತಾ ಇಲ್ಲ? ದರ್ ಇಸ್ ಅ ಸೆನ್ಸ್ ಆಫ್ ಎಂಟೈಟ್ಲ್ಮೆಂಟ್. ಆ ಒಂದು ದೇವರ ಮುಂದೆ ಒಂದು ಅರ್ಥ ಮಾಡ್ಕೊಳ್ಬೇಕು ಪ್ರೇ. ನಾವೆಲ್ಲರೂ ಕೂಡ ನಾವಿವತ್ತು ಏನಾಗಿದ್ದೇವೋ ಅದು ದೇವರ ಕೃಪೆ, ದೇವರ ದಯೆ. ಈ ಅನಾಥ ಮೆಂಟಾಲಿಟಿ ಇದ್ದರೆ ದೇವರು ನಮ್ಗೆ ಏನು ಕೊಟ್ಟಿದ್ದಾನೋ, ನಾವೇನಾಗಿದ್ದೇವೋ ಅದು ಮರೆತು ಬಿಡ್ತೇವೆ. ಈ ಒಂದು ಸಮಯದಲ್ಲಿ, ಈ ಒಂದು ಸಂದರ್ಭದಲ್ಲಿ, ಈ ಒಂದು ಕಾಲಘಟ್ಟದಲ್ಲಿ ನಮಗೇನು ಆಗ್ತಾ ಇಲ್ಲೇವೋ ಅದನ್ನ ನೋಡಿ ದೇವರ ಮಗುವಾಗಿದ್ದೇನೆ, ಇದನ್ನ ಅನುಭವಿಸ್ಬೇಕಂದ್ರೆ ಇದು ಬೇರೆ ಇಲ್ಲಿ ಗೊತ್ತಿರೋ ಸಾಲದು, ಅದು ಇಲ್ಲಿ ಬಂದು ನಿಮ್ಮ ಜೀವನದಲ್ಲಿ ಅದು ನೆರವೇರ್ಬೇಕಂದ್ರೆ ನಿಮ್ಮ ಯೋಚನೆಗಳು ಚೇಂಜ್ ಆಗ್ಬೇಕು, ನಿಮ್ಮ ಮಾತುಗಳು ಚೇಂಜ್ ಆಗ್ಬೇಕು, ನೀವು ನೋಡುವಂತ ವಿಷಯ ಚೇಂಜ್ ಆಗ್ಬೇಕು. ಇಲ್ಲ ಅಂದ್ರೆ ಕೊನೆಯವರೆಗೂ ದೇವರ ಮಕ್ಕಳಾಗಿದ್ದುಕೊಂಡ ಹಿರಿಯ ಮಗ ಮನೆಯಲ್ಲೇ ಇದ್ದ, ತಪ್ಪು ಮಾಡಿ ದೊಡ್ಡ ಪಾಪ ಏನು ಮಾಡ್ಲಿಲ್ಲ. ಪಾಪ ಮಾಡಿದ್ದಲ್ಲ ಯಾರು? ಹಿರಿಯ ಮಗ. ದೊಡ್ಡ ಮಗ ನಂಬಿಗಸ್ತನಾಗಿದ್ದ, ಆಳಾಗಿದ್ದ, ತಂದೆ ವಿಧೇಯನಾಗಿದ್ದ. ಆ ರೀತಿಯ ಸಭೆಗೆ ಬರ್ತೇವೆ, ದೇವ್ರು ಹೇಳಿದೆಲ್ಲ ಕೇಳ್ಕೊಂಡಿರ್ತೇವೆ. ಎಂದಿಗೂ ಕೂಡ ದೇವರ ಮಕ್ಕಳಾಗಿ ಜೀವಿಸೋ ಅನುಭವ ನಮಗೆ ಬರೋದಿಲ್ಲ.